ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 2. ಇವತ್ತು ನಾನು 6:30ಗೆ ಎದ್ದು ಹೊರಗಡೆ ನೇಚರ್ ನೋಡ್ತಿದ್ದೆ. ನೇಚರ್ ನೋಡಿ ಟಿಫನ್ ಕೂಡ ಆಗಿತ್ತು. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಚಿಕನ್ ಮಾಡೋಣ ಅಂತಿದ್ವಿ. ಸೊ ಅದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದೆ. ನಾನೆಲ್ಲ ಪ್ರಿಪೇರ್ ಮಾಡಿಕೊಟ್ರೆ ನಮ್ಮ ಮಮ್ಮಿ ಬೇಗ ಮಾಡ್ತಾರೆ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಡ್ತಿದ್ದೆ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಕಾಳು ತಂದಿದ್ದರು. ಕಾಳು ಮಾಡೋಕ್ಕೆ ಕಾಳು ಎಲ್ಲ ಮಾಡಿತ್ತು. ಎಲ್ಲ ಮಾಡೋಕ್ಕೆ ಅಂತ ಮಿಕ್ಸಿಗೆ ರೆಡಿ ಮಾಡಿಟ್ಟಿದ್ವಿ. ಕರೆಂಟೇ ಇರಲಿಲ್ಲ, ಸೊ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಕರೆಂಟ್ ಬಂದ ತಕ್ಷಣ ಚಿಕನ್ನ ಒಂದ್ಸಲ ಕಾಯಿ ರಸದಲ್ಲಿ ಮೊದಲು ಬೇಯಿಸ್ಕೊತೀವಿ. ಫಾರಮ್ ಕೋಳಿ ಆದರೆ ಅದನ್ನ ಬೇಯಿಸೋಕೆ ಅಂತ ನಮ್ಮಮ್ಮ ರೆಡಿ ಮಾಡಿಡ್ತಿದ್ರು. 3ರಿಂದ 4 ವಿಷಲ್ಸ್ ಹಾಕಿಸ್ಬೇಕು. ಯಾಕೆಂದರೆ ಫಾರಮ್ ಕೋಳಿ ಬೇಗ ಬೇಯಲ್ಲ. ಬಾಯ್ಲರ್ ಕೋಳಿ ಆದರೆ 10 ಮಿನಿಟ್ಸಲ್ಲೇ ಬೆಂದೋಗುತ್ತೆ. ಸೊ ಕಾಯಿ ರಸ ಹಾಕಿ ವಿಷಲ್ಗಂತ ಇಟ್ಟರು. ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರೋಣ ಅಂತ ನಾನು ಹೋದೆ. ನಾನು ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ, ಯಾವ ಥರ ಕಾಣ್ತೀನಿ ಅಂತ. ವೀಡಿಯೋ ಮಾಡ್ಕೊಂಡು ಕಿಚನಿಗೆ ಬರೋ ಅಷ್ಟರಲ್ಲಿ ಎಲ್ಲ ಅಡುಗೆನೂ ರೆಡಿನೇ ಆಗಿತ್ತು. ಏನೇನು ಅಡುಗೆ ಮಾಡಿದ್ವಿ ತೋರಿಸ್ತೀನಿ ಬನ್ನಿ. ಇದು ಚಿಕನ್ ಕಾಳು, ಇದು ರೈಸು, ಮುದ್ದೆ ಮತ್ತು ಚಿಕನ್ ಸಾಂಬಾರು ಇಷ್ಟೇ ಮಾಡಿದ್ದು. ಗೀ ರೈಸ್ ಮಾಡ್ತೀನಿ ಅಂದೆ. ಕೀರ್ತಿ ಬೇಡ ಬಿಡು ಅಂತ ಹೇಳಿದರು. ಸೊ ಇಷ್ಟೇ ಮಾಡಿದ್ದು. ಕೀರ್ತಿಯವ್ರು ಬರೋದು ಲೇಟ್ ಆಗುತ್ತೆ ಅಂದರು. ಅದಕ್ಕೆ ಅಪ್ಪಂಗೆ ಆಲ್ರೆಡಿ ಊಟ ಹಾಕೋಣ ಅಂತ ಹೋಗ್ತಿದ್ದೆ. ಅವ್ರಿಗೆ ಊಟ ಹಾಕ್ಕೊಟ್ಟು ಫಸ್ಟ್ ಟೇಸ್ಟ್ ಯಾವ ಥರ ಇದೆ, ಚಿಕನ್ ಎಲ್ಲ ಬಂದಿದೆಯಾ ಅಂತ ಕೇಳ್ಕೊಂಡು ಆಮೇಲೆ ನಾವು ಊಟ ಮಾಡೋಣ ಅಂತ ಅವ್ರಿಗೆ ಹಾಕ್ಕೊಟ್ಟೆ. ಅಷ್ಟರಲ್ಲಿ ಕೀರ್ತಿ ಮತ್ತು ನಮ್ಮ ಅಣ್ಣ ಕಾಲ್ ಮಾಡಿದ್ವಿ, ನಾವು ಕೂಡ ಬರ್ತಿದ್ದೀವಿ ಅಂತ. ಅವರು ಬರೋ ಅಷ್ಟರಲ್ಲಿ 5 o'clock ಆಗಿತ್ತು. ಅವ್ರು ಬಂದು ಆವಾಗ ಊಟ ಮಾಡ್ಕೊಂಡು ನಮ್ಮ ಅಣ್ಣ ಸ್ವಲ್ಪ ಹೊತ್ತಿದ್ದು ಹೊರಟ ಏನೋ ಕೆಲಸ ಮಾಡ್ತಾಯಿದ್ವಿ. ವೆದರ್ ಮಾತ್ರ ತುಂಬ ಕೋಲ್ಡ್ ಇದೆ ಇವಾಗ. ಹಾಸನಲ್ಲಿ ತುಂಬ ಮಳೆ ಇದೆ. ಗಂಜಿ ಸೈಡ್ಗಿಂತ ಹಾಸನಲ್ಲಿ ಜಾಸ್ತಿ ಮಳೆ ಇದೆ. ಸೊ ವೆದರೆಲ್ಲ ಕೋಲ್ಡ್ ಇದೆ. ನಾವಂತೂ ಆಚೆನೇ ಇರಲ್ಲ. ಕೀರ್ತಿಯವರು 7:30 ಹೊರಟರು. ಅವ್ರನ್ನ ಡ್ರಾಪ್ ಮಾಡಿ ಡೈರಿ ಹತ್ರ ಡ್ರಾಪ್ ಮಾಡಬೇಕಿತ್ತು. ಡ್ರಾಪ್ ಮಾಡಿ ಬಂದು ಮಾವಿನ ಹಣ್ಣಿತ್ತು. ಮಾವಿನ ಹಣ್ಣು ಕುಯ್ಕೊತೀನಿ ಎಲ್ಲರೂ ಅಂತ ಕಟ್ ಮಾಡ್ತಿದ್ದೆ. ನನಗೆ ಯಾವ ಥರ ಕಟ್ ಮಾಡಿದ್ರೆ ಇಷ್ಟ ಅಂದರೆ ನೋಡಿ, ಈ ಥರ ಕಟ್ ಮಾಡಬೇಕು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮತ್ತು ಓಟೆ ಯಾರು ತಿನ್ನಲ್ಲ ನಮ್ಮ ಮನೇಲಿ. ಸೊ ಅದನ್ನು ತೆಗ್ದಾಕಿ ಈ ಥರ ಸ್ಲೈಡ್ಸ್ ಮಾಡ್ಕೊತಿದ್ದೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ತಿನ್ಕೊಂಡು ಕೂತಿದ್ದೆ. ಇವತ್ತಿನ ಮೇನ್ ಮ್ಯಾಟ್ರ್ ಏನಂತ ಹೇಳಿದರೆ, ನನ್ನ ಫ್ರೆಂಡ್ ಅಕೌಂಟ್ ಹ್ಯಾಕ್ ಆಗಿತ್ತು. ಪ್ಲೀಸ್ ಎಲ್ಲರೂ ಅಷ್ಟೇ ನಿಮ್ಮ ಅಕೌಂಟ್ನ ತುಂಬ ಸೀಕ್ರೆಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾರಿಗೂ ನಿಮ್ಮ ಅಕೌಂಟ್ ಪಾಸ್ವರ್ಡ್ ಕೂಡ ಕೊಡಬೇಡಿ. ಯಾಕಂದರೆ ಈ ಥರ ಹ್ಯಾಕ್ ಆಗುತ್ತೆ. ಅವ್ರು ಆಲ್ರೆಡಿ ಎಷ್ಟು ಜನ ಹತ್ರ ದುಡ್ಡು ಕೇಳಿದ್ದಾರೆ ಅಂದರೆ ತುಂಬ ಜನ ಹತ್ರ ದುಡ್ಡು ಕೂಡ ಇಸ್ಕೊಂಡಿದ್ದಾರೆ. ಬಟ್ ಅದು ಅವ್ರಿಗೆ ಗೊತ್ತಿಲ್ಲ ದುಡ್ಡು ಕೊಟ್ಟಿರೋದು. ಸೊ ಹಿಂಗೆ ಸೊ ನನ್ನ ಹತ್ರ ಕೂಡ ದುಡ್ಡು ಕೇಳಿದ್ರು. ನಾನು ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಫೋನ್ ಮಾಡಿ ಕೇಳಿದಾಗ ಗೊತ್ತಾಯಿತು ಇಲ್ಲ ಹ್ಯಾಕ್ ಆಗಿದೆ ಅಂತ. ನೀವು ಅಷ್ಟೇ ಯಾರಾದರೂ ದುಡ್ಡು ಕೇಳಿದ್ರೆ, ಈಗ ನಿಮ್ಮ ಹತ್ರ ಅವ್ರು ಯಾವಾಗೂ ದುಡ್ಡು ಕೇಳ್ತಿರಲ್ಲ, ಇವಾಗ ಕೇಳ್ತಿದ್ದಾರೆ ಅಂದರೆ ಏನು ಅಂತ ಒಂದ್ಸಲ ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಾಳೆ ಟಿಫನ್ಗೆ ನಮ್ಮಲ್ಲಿ ಇವತ್ತೇ ರೆಡಿ ಮಾಡ್ಕೊತೀವಿ. ಯಾಕಂದರೆ ನನ್ನ ತಂಗಿ ಬೇಗ ಕಾಲೇಜ್ಗೆ ಹೋಗೋದ್ರಿಂದ ಬೇಗ ತಿಂಡಿಯಾಗಿರಬೇಕು. ಸೊ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿತ್ತು. ನಾಳೆ ಇದು ಬಿಸಿಬೇಳೆಭಾತ್ ಮಾಡ್ತೀನಿ ಅಂತ ಹೇಳಿದರು. ಸೊ ನಾವೆಲ್ಲ ಊಟ ಮಾಡಿ, ನಮ್ಮ ಮನೇದೇ ಹಣ್ಣು ಬಾಳೆಹಣ್ಣು ಹಣ್ಣಾಗಿತ್ತು. ಸೊ ನನ್ನ ತಂಗಿ ಕೊನೆನೇ ಇಟ್ಕೊತಿದ್ಲು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಹೇಳ್ತಿದ್ಲು. Thanks for watching. Keep supporting. Good night, everyone.